ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಏಕದಿನ ಸರಣಿ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಧ್ಯಾಹ್ನ 1:30ಕ್ಕೆ ರಾಂಚಿಯಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಒಂದ್ ಕಡೆ ಟೆಸ್ಟ್ ತಂಡದ ಸೋಲಿಗೆ ಸೇಡು ತೀರಿಸಿಕೊಳ್ಳೋಕೆ ಭಾರತ ಕಾಯ್ತಾ ಇದ್ರೆ, ಅತ್ತ ವೈಟ್ ಬಾಲ್ ಸೀರೀಸ್ನಲ್ಲೂ ಕೂಡ ಡಾಮಿನೇಟ್ ಮಾಡೋಕೆ ಸೌತ್ ಆಫ್ರಿಕಾ ಸರ್ವ ಸನ್ನದ್ಧವಾಗಿದೆ. ಅದರಲ್ಲೂ ಈ ಸರಣಿ ಕ್ಯಾಪ್ಟನ್ KL ರಾಹುಲ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಾಯಕನಾಗಿ ರಾಹುಲ್ ರೆಕಾರ್ಡ್ಸ್ ಹೇಗಿದೆ, ಚಾಲೆಂಜ್ ಗೆಲ್ತಾರ ಕನ್ನಡಿಗ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟೀಂ ಇಂಡಿಯಾ ಪಾಲಿಗೆ ಸದ್ಯಕ್ಕೆ ಆಪತ್ ಬಾಂಧವ ಅಂದ್ರೆ ಅದು KL ರಾಹುಲ್. ಯಾವ ಸ್ಲಾಟ್ಗೆ ಬಿಟ್ಟರು ಕೂಡ ಬ್ಯಾಟಿಂಗ್ ಮಾಡ್ತಾರೆ, ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಥವಾ ಎಮರ್ಜಿಂಗ್ ಕ್ಯಾಪ್ಟನ್ ಜವಾಬ್ದಾರಿಯನ್ನು ಕೂಡ ನಿಭಾಯಿಸ್ತಾರೆ. ಸದ್ಯ ಶುಭ್ಮನ್ ಗಿಲ್ ಆಬ್ಸೆನ್ಸ್ ನಲ್ಲಿ ಭಾರತ ಏಕದಿನ ತಂಡವನ್ನ ಮುನ್ನಡೆಸೋಕೆ ರೆಡಿಯಾಗಿದ್ದಾರೆ. ತವರಿನಲ್ಲೇ ನಡೀತಾ ಇರುವಂತಹ ಈ ಸರಣಿ ಭಾರತ ತಂಡಕ್ಕೆ ಮಸ್ಟ್ ವಿನ್ ಸೀರೀಸ್ ಆಗಿದೆ. ಟೆಸ್ಟ್ ಸರಣಿಯಲ್ಲಿ ಕ್ಲೀನ್ ಸ್ವೀಪ್ ಆಗಿರುವಂತಹ ಭಾರತ ಏಕದಿನ ಸರಣಿಯನ್ನ ಗೆದ್ದು ಸೌತ್ ಆಫ್ರಿಕಾ ವಿರುದ್ಧ ಸೇಡು ತೀರಿಸಿಕೊಳ್ಬೇಕಿದೆ. ಹಾಗೆ ವೈಯಕ್ತಿಕವಾಗಿ ಈ ಸರಣಿ ರಾಹುಲ್ಗೆ ತುಂಬಾನೇ ಮುಖ್ಯವಾಗಿದೆ. ಯಾಕಂದ್ರೆ ಈ ಟೆಸ್ಟ್ ನ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಟೆಸ್ಟ್ ಸರಣಿಯನ್ನ ಸೋತಿರುವಂತಹ ಟೀಂ ಇಂಡಿಯಾ ಸೇಡನ್ನ ತೀರಿಸಿಕೊಳ್ಬೇಕು. ಎಸ್, 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಭಾರತ ಇದಕ್ಕೂ ಮುಂಚೆ ಅಂದ್ರೆ ಏಕದಿನ ಸರಣಿಗೂ ಮುನ್ನ ಸೌತ್ ಆಫ್ರಿಕಾ ವಿರುದ್ಧ ಸೋತಿದೆ. ಅದು ಅಲ್ಲದೆ ಕಳೆದ 1 ವರ್ಷದ ಅವಧಿಯಲ್ಲೇ ಟೀಂ ಇಂಡಿಯಾ ಭಾರತದಲ್ಲಿ 2ನೇ ಬಾರಿಗೆ ಕ್ಲೀನ್ ಸ್ವೀಪ್ ಆಗ್ತಾ ಇದೆ ಟೆಸ್ಟ್ ಕ್ರಿಕೆಟ್ ನಲ್ಲಿ. ಕಳೆದ ವರ್ಷ ಅಂದ್ರೆ 2024ರ ಎಂಡ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ 3-3 ಪಂದ್ಯಗಳನ್ನ ಸೋತಿದ್ರು. ಸೊ ಈಗ ಸೌತ್ ಆಫ್ರಿಕಾ ವಿರುದ್ಧ 2-2 ಪಂದ್ಯಗಳನ್ನ ಸೋತಿದ್ದಾರೆ. ಹೀಗಾಗಿ ಅಂದ್ರೆ ಕಳೆದ 3 ಟೆಸ್ಟ್ ಮ್ಯಾಚ್ಗಳಲ್ಲಿ ಅಂದ್ರೆ ತವರಿನಲ್ಲಿ ನಡೆದಿರುವಂತಹ ಟೆಸ್ಟ್ ಸರಣಿಗಳಲ್ಲಿ ಭಾರತ 2 ಸಲ ಕ್ಲೀನ್ ಸ್ವೀಪ್ ಆಗಿದೆ. ಹೀಗಾಗಿ ಸೌತ್ ಆಫ್ರಿಕಾ ವಿರುದ್ಧ ಈಗ ಏಕದಿನ ಸರಣಿ ಮೂಲಕ ಸೇಡನ್ನ ತೀರಿಸಿಕೊಳ್ಬೇಕು. ಈ ಚಾಲೆಂಜ್ ಈಗ ರಾಹುಲ್ಗಿದೆ. ಅಂಡ್ ನಾಯಕನಾಗಿ ಆಯ್ಕೆ ಮಾಡದಂತ BCCIಗೆ ರಾಹುಲ್ ಪಾಠ ಕಲಿಸಬೇಕಿದೆ. ಒಬ್ಬ ಕ್ಯಾಪ್ಟನ್ ಆಗಿ ತಂಡವನ್ನ ಲೀಡ್ ಮಾಡೋಕೆ ಬೇಕಿರುವಂತ ಎಲ್ಲಾ ಕ್ವಾಲಿಟೀಸ್ ಇದ್ರೂ ಕೂಡ ಪದೇ KL ರಾಹುಲ್ ಇಗ್ನೋರ್ ಆಗ್ತಾನೆ ಬಂದಿದ್ದಾರೆ, ಸೈಡ್ ಲೈನ್ ಮಾಡ್ತಾನೆ ಇದ್ದಾರೆ. ಸೊ ಹೀಗಾಗಿ ನಾನು ಕೂಡ ನಾಯಕನಾಗಿ ತಂಡವನ್ನ ಮುನ್ನಡೆಸಬಲ್ಲೆ, ಪಂದ್ಯವನ್ನ ಗೆಲ್ಲಿಸಬಲ್ಲೆ, ಸರಣಿಯನ್ನ ಗೆಲ್ಲಿಸಬಲ್ಲೆ, ನನಗೂ ಕೂಡ ಆ ತಾಕತ್ತು ಇದೆ ಅನ್ನೋದನ್ನ ತೋರಿಸೋಕೆ ಈ ಸರಣಿ KL ರಾಹುಲ್ ಗೆಲ್ಲಿಸೋದು ಅನಿವಾರ್ಯ ಇದೆ. ಹಾಗೆ ಈ ಮೂಲಕ BCCIಗೆ ಖಡಕ್ ಸಂದೇಶವನ್ನ ಕಳಿಸಬೇಕಿದೆ. ಅಂಡ್ ಶುಭ್ಮನ್ ಗಿಲ್ಗಿಂತ ತಾನು ಹೇಗೆ ಬೆಸ್ಟ್ ಅನ್ನೋದನ್ನ ಸಾಬೀತು ಮಾಡಬೇಕು. ಎಸ್, ರೋಹಿತ್ ಶರ್ಮಾ ಅವರನ್ನ ಏಕದಿನ ಮಾದರಿಯ ನಾಯಕ ಸ್ಥಾನದಿಂದ ಕೆಳಗಿಳಿಸಿದಾಗ ಬಹುಶಃ KL ರಾಹುಲ್ ನಾಯಕನಾಗೋಕೆ ಎಲ್ಲ ಅರ್ಹತೆ ಇತ್ತು. ಆದ್ರೆ ಶುಭ್ಮನ್ ಗಿಲ್ಗೆ ಪಟ್ಟವನ್ನ ಕಟ್ತಾರೆ. ಬಟ್ ಏಕದಿನ ತಂಡದ ನಾಯಕ ಆದ್ಮೇಲೆ ಶುಭ್ಮನ್ ಗಿಲ್ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಸೀರೀಸ್ ನಲ್ಲೇ ಸೋತಿದ್ದಾರೆ. ಅಂದ್ರೆ 2 ಪಂದ್ಯಗಳನ್ನ ಸೋತು 1 ಪಂದ್ಯವನ್ನ ಮಾತ್ರ ಗೆಲ್ತಾರೆ. ಹಾಗಾಗಿ ಅವರ ನಾಯಕತ್ವದಲ್ಲಿ ಏಕದಿನ ಮೊದಲ ಸರಣಿಯನ್ನ ಸೋತಿದೆ ತಂಡ. ಬಟ್ ಈಗ ಅವರಿಗಿಂತ ತಾನು ಹೇಗೆ ಬೆಸ್ಟ್ ಇದೆ, ತನ್ನನ್ನು ಯಾಕೆ ಕ್ಯಾಪ್ಟನ್ ಮಾಡಬೇಕಿತ್ತು ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಬೇಕಿದೆ. ಅಂಡ್ 2027ರ ಏಕದಿನ ವಿಶ್ವಕಪ್ ವರೆಗೂ ಕೂಡ ಆಡೋಕೆ ಅವಕಾಶವನ್ನ ಪಡ್ಕೊಳ್ಳೋದು. ಎಸ್, ಈಗ ಎಲ್ಲರ ಕಣ್ಣು ಇರುವಂತದ್ದು ಏಕದಿನ ಮಾದರಿಯಲ್ಲಿ 2027ರ ಏಕದಿನ ವಿಶ್ವಕಪ್ ಅನ್ನ ಗೆಲ್ಲೋದು. ಆಲ್ರೆಡಿ ಈಗ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಏಕದಿನ ಮಾದರಿಯಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಅವರು ಕೂಡ 2027ರ ಏಕದಿನ ವಿಶ್ವಕಪ್ ಅನ್ನ ಆಡೋಕೆ ರೆಡಿ ಇದ್ದಾರೆ. ಸೊ ಅವರ ಜೊತೆಗೆ KL ರಾಹುಲ್ ಕೂಡ ಅವಕಾಶವನ್ನ ಪಡೆಯಬೇಕು. ಅವರು ಕೂಡ 2027ರವರೆಗೆ ಆಡಬೇಕು ಅಂತಂದ್ರೆ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳೇಬೇಕಿದೆ. ಹೀಗಾಗಿ KL ರಾಹುಲ್ಗೆ ಇದು ಕೂಡ ಒಂದು ಸವಾಲಾಗುತ್ತೆ. ಅಂಡ್ ಇಲ್ಲಿ ರಾಹುಲ್ಗೆ ಇರುವಂತ ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಜೊತೆಗೆ ಅನುಭವ ಅಂದ್ರೆ ಆಡಿರುವಂತಹ ಅನೇಕ ಪಂದ್ಯಗಳನ್ನ ಆಡಿರುವಂತಹ ಅನುಭವ ಇರೋದು ಇವರಿಗೆ ಪ್ಲಸ್ ಆಗುತ್ತೆ. ಪ್ರಸ್ತುತ ಭಾರತ ತಂಡದಲ್ಲಿರುವಂತಹ ಆಟಗಾರರ ಪೈಕಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ಪಳಗಿರುವಂತಹ ಆಟಗಾರ KL ರಾಹುಲ್. ಅಂದ್ರೆ ಇವರಿಬ್ಬರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿರೋದು, ಜಾಸ್ತಿ ಪಂದ್ಯಗಳನ್ನ ಆಡಿರುವಂತಹ ಆಟಗಾರ ರಾಹುಲ್. ಇಬ್ಬರು ಲೆಜೆಂಡರಿ ಆಟಗಾರರು ತಂಡದಲ್ಲಿ ಇದ್ದಾಗ ತಂಡವನ್ನ ನಿಭಾಯಿಸೋ ಶಕ್ತಿ ರಾಹುಲ್ಗಿರುತ್ತೆ. ರೋಕೋ ಮುಂದೆ ಗಿಲ್ ವೀಕ್ ಆಗಿ ಕಂಡ್ರು ಕೂಡ ರಾಹುಲ್ ಸಮರ್ಥವಾಗಿ ನಿಭಾಯಿಸ್ತಾರೆ. ಇನ್ನು ವಿರಾಟ್ ಕೊಹ್ಲಿ ನಾಯಕತ್ವ ತ್ಯಜಿಸಿದಾಗ ರೋಹಿತ್ ಶರ್ಮಾ ನಾಯಕನಾಗಿ ಆಯ್ಕೆಯಾಗಿದ್ರು. ಆಗ KL ರಾಹುಲ್ ಅವರು ರೋಹಿತ್ಗೆ ಉಪನಾಯಕನಾಗಿ ಸಾಥ್ ನೀಡಿದ್ರು. ದಕ್ಷಿಣ ಆಫ್ರಿಕಾ ಪ್ರವಾಸದಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಗಾಯದಿಂದಾಗಿ ಹೊರಗುಳಿಬೇಕಾಗುತ್ತೆ. ಅವಾಗ ಹಂಗಾಮಿ ನಾಯಕನನ್ನಾಗಿ ಇವರನ್ನ ಲೀಡ್ ಮಾಡ್ತಾರೆ, ಹಾಗೆ ಆಯ್ಕೆ ಮಾಡ್ತಾರೆ. ಹೀಗೆ ಈ ಸರಣಿ ತಂಡಕ್ಕೆ ಎಷ್ಟು ಮುಖ್ಯವೋ ರಾಹುಲ್ಗೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಇನ್ನು KL ರಾಹುಲ್ಗೆ ತಂಡದ ನಾಯಕತ್ವ ಹೊಸದೇನೂ ಅಲ್ಲ. ಆಲ್ರೆಡಿ ಭಾರತ ಏಕದಿನ ತಂಡದ ನಾಯಕನಾಗಿ ಹಲವು ಪಂದ್ಯಗಳಲ್ಲಿ ಗೆಲ್ಲಿಸಿಕೊಟ್ಟಿದ್ದಾರೆ. ರಾಹುಲ್ 2022ರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧದ ವಿದೇಶಿ ಪ್ರವಾಸದಲ್ಲಿ ತಮ್ಮ ಕ್ಯಾಪ್ಟನ್ಸಿ ಕರಿಯರ್ ಅನ್ನ ಆರಂಭ ಮಾಡ್ತಾರೆ. ಬಟ್ ಬ್ಯಾಡ್ ಲಕ್ ಏನಂತಂದ್ರೆ ಆ ಸರಣಿಯಲ್ಲಿ 3-3 ಪಂದ್ಯಗಳನ್ನ ರಾಹುಲ್ ನಾಯಕತ್ವದಲ್ಲಿ ಭಾರತ ಸೋಲುತ್ತೆ. ಬಟ್ ಆ ನಂತರ 9 ಪಂದ್ಯಗಳಲ್ಲಿ ಮತ್ತೆ ಭಾರತ ತಂಡವನ್ನ ಲೀಡ್ ಮಾಡ್ತಾರೆ ಏಕದಿನ ಮಾದರಿಯಲ್ಲಿ. ಅಂಡ್ 8 ಪಂದ್ಯಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ವಿಶೇಷ ಅಂದ್ರೆ ಮತ್ತೆ ನಾಯಕನಾಗಿ ಕಂಬ್ಯಾಕ್ ಮಾಡ್ತಾ ಇರೋದು ದಕ್ಷಿಣ ಆಫ್ರಿಕಾ ವಿರುದ್ಧನೇ ಆಗಿದೆ ಈಗ. ಸೊ KL ರಾಹುಲ್ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಟೋಟಲ್ ಆಗಿ 12 ಏಕದಿನ ಪಂದ್ಯಗಳನ್ನಾಡಿದೆ. ಇದರಲ್ಲಿ 8 ಪಂದ್ಯಗಳನ್ನ ಗೆದ್ದು
4ರಲ್ಲಿ ಸೋಲನ್ನ ಕಂಡಿದೆ. ಟೆಸ್ಟ್ ಮಾದರಿಯಲ್ಲಿ 4 ಪಂದ್ಯಗಳಲ್ಲಿ ಟೀಂ ಇಂಡಿಯಾವನ್ನ ಲೀಡ್ ಮಾಡಿದ್ದಾರೆ. 2 ಪಂದ್ಯಗಳಲ್ಲಿ ಗೆಲ್ಲಿಸಿದ್ರೆ 1 ಪಂದ್ಯ ಡ್ರಾ ಆಗಿದೆ, ಹಾಗೆ 1 ಪಂದ್ಯ ಸೋತಿದ್ದಾರೆ. ಇನ್ನು ಒಂದೇ T20 ಪಂದ್ಯದಲ್ಲಿ ಭಾರತವನ್ನ ಮುನ್ನಡೆಸಿದ್ದು ಭಾರತವನ್ನ ಗೆಲ್ಲಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ರಾಹುಲ್ 16 ಪಂದ್ಯಗಳಲ್ಲಿ ಭಾರತ ತಂಡವನ್ನ ಮುನ್ನಡೆಸಿದ್ದಾರೆ. 11 ಪಂದ್ಯಗಳಲ್ಲಿ ಗೆದ್ದು 5 ಪಂದ್ಯಗಳಲ್ಲಿ ಸೋತಿದ್ದಾರೆ. ಒಟ್ಟಿನಲ್ಲಿ ಕ್ಯಾಪ್ಟನ್ ಆಗೋಕೆ ಎಲ್ಲಾ ಅರ್ಹತೆ ಇದ್ರೂ ಕೂಡ ಯಾರ್ಯಾರದ್ದೋ ಪಾಲಿಟಿಕ್ಸ್ಗೆ ನಾಯಕತ್ವ ಕೈತಪ್ಪಿ ಹೋಗಿದೆ. ಇದೀಗ ಹಂಗಾಮಿ ನಾಯಕನಾಗಿ ಏಕದಿನ ಸರಣಿಗೆ ಸಿದ್ಧವಾಗ್ತಾ ಇರುವಂತ ರಾಹುಲ್ ಈ ಸೀರೀಸ್ ಅನ್ನ ಗೆದ್ದು ತನ್ನ ಟ್ಯಾಲೆಂಟ್ ಏನು ಅನ್ನೋದನ್ನ ಪ್ರೂವ್ ಮಾಡಬೇಕಿದೆ. ಈ ಸೀರೀಸ್ ನಲ್ಲಿ ರಾಹುಲ್ ಸಕ್ಸಸ್ ಆಗ್ತಾರೆ ಅನ್ಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.